ಪ್ರೀವಿಯಸ್ 2 ವಿಡಿಯೋಗಳನ್ನು ನೀವು ತುಂಬ ಇಷ್ಟಪಟ್ಟು ನೋಡಿದ್ದೀರಾ. ಅಂದರೆ ನನ್ನ ಮಗಳ ಸೀಮಂತದ ಒಂದು ವಿಡಿಯೋ, ಹಾಗೆಯೇ ಮೆಟರ್ನಿಟಿ ಫೋಟೋಶೂಟ್ ವಿಡಿಯೋ. ಹಾಗೆ ಇವತ್ತಿನ ಟಾಪಿಕ್ ಏನಂತ ಈಗಾಗಲೇ ನಿಮಗೆ ತಮ್ನೇಲಲ್ಲಿ ನೋಡಿ ಗೊತ್ತಾಗಿದೆ ಅನ್ಕೋತೀನಿ. ಸ್ವಲ್ಪ ಲಾಂಗ್ ಇದೆ ವಿಡಿಯೋ, ಆದ್ರೂ ಲಾಸ್ಟ್ವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಬಹಳ ದಿವಸಗಳ ಮೇಲೆ ನಾನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಈ ಗ್ಯಾಪ್ ಯಾಕೆ ಅಂತಂದ್ರೆ, ನನ್ನ ಮಗಳು ಈಗ ಪ್ರೆಗ್ನೆಂಟ್ ಇದ್ದಾಳೆ. ಅವಳನ್ನ ಮನೆಗೆ ಕರ್ಕೊಂಡ್ ಬಂದಿದ್ದೀವಿ. ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿ ವಿಡಿಯೋಸ್ನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಬ್ರೇಕ್ ಆಗಿದೆ. ಈಗ ಅವಳು 37th ವೀಕ್ನಲ್ಲಿ ಇದ್ದಾಳೆ. ಹಾಗಾಗಿ ಪಾಪುಗೆ ಬೇಕಾಗಿರುವಂತಹ ಎಸೆನ್ಷಿಯಲ್ ಥಿಂಗ್ಸ್ನ ಒಂದಿಷ್ಟು ಶಾಪ್ ಮಾಡಿದ್ದೀವಿ. ಕೆಲವೊಂದು ಆನ್ಲೈನ್ನಲ್ಲಿ, ಕೆಲವೊಂದು ಆಫ್ಲೈನ್ನಲ್ಲಿ ಕೂಡ ಶಾಪ್ ಮಾಡಿದ್ದೀನಿ. ಏನೆಲ್ಲ ಮಗು ಮನೆಗೆ ಬರ್ತಾ ಇದೆ ಅಂದ್ರೆ ಬೇಕಾಗುತ್ತೆ ಅಂತ ಹೇಳಿ ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ. ಹಾಗೆ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡುವಾಗ ಅದಕ್ಕೊಂದು ಸಪ್ರೇಟ್ ವಿಡಿಯೋನ ಕೂಡ ಮಾಡ್ತೀನಿ. ಈಗ ಸದ್ಯಕ್ಕೆ ಶಾಪ್ ಮಾಡಿರುವಂತ ಎಲ್ಲ ವಸ್ತುಗಳು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ತಡೆ ಮಾಡ್ದಲೆ ಏನೆಲ್ಲ ತಗೊಂಡ್ಬಂದಿದ್ದೀವಿ ಟು ವೆಲ್ಕಮ್ ದ ನ್ಯೂ ಬಾರ್ನ್ ಅಂತ ಹೇಳಿ ಈ ವಿಡಿಯೋ ನೀವು ನೋಡೋಣ. ಸೊ ಫಸ್ಟ್ ಬಂದು ಈ ತರ ಒಂದು ರಿಕ್ಲೈನರ್ ಟೈಪ್. ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತಂದ್ರೆ, ಪಾಪುನ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಾನೋ ಅಥವಾ ಫೀಡ್ ಆದ್ಮೇಲಿಂದ ಏನಾದ್ರು ಎತ್ಕೊಂಡು ಬರುವಾಗ ನೋಡಿ, ಇದು ತುಂಬಾ ಸಪೋರ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಇದನ್ನ ತಗೊಂಡಿದೆ ನೋಡಿ. ಬ್ಯಾಕ್ ಸೈಡ್ ಈ ತರ ಹಾರ್ಡ್ ಮಟೀರಿಯಲ್ ಇರುತ್ತೆ. ಹಾಗೇನೆ ಒಂದು ವೆಲ್ಕ್ರೋ ಟೈಪ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಬೇಕಾದ್ರೆ ಚೇರಿಗೆ ಬೇಕಾದ್ರೆ ಫಿಕ್ಸ್ ಮಾಡ್ಕೋಬಹುದು. ಮತ್ತೆ ಇದು ರಿಮೂವಬಲ್ ಇರೋದ್ರಿಂದ ತೆಗೆದು ವಾಶ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಸೊ ನೆಕ್ಸ್ಟ್ ಒಂದು ಎಸೆನ್ಷಿಯಲ್ ಅಂತ ಅನ್ಸಿದ್ದು ಪಾಪುಗೆ ಬೇಕಾಗಿರೋಂಥ ಡೈಪರ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್. ಹಾಸ್ಪಿಟಲ್ ನಲ್ಲಿ ಡೈಪರ್ಸ್ ಹಾಕ್ಲೇಬೇಕಾಗುತ್ತೆ. ಹಾಗಾಗಿ ಈ ಡೈಪರ್ಸ್ ನ ತಗೊಂಡಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಯಾವ ತರ ಡೈಪರ್ಸ್ ತಗೋಬೇಕು ಅಂತ ಗೊತ್ತಿರಲ್ಲ ಅಲ್ವಾ. ನಮ್ಮ ಮನೆಗೆ ಬರ್ತಾ ಇರೋ ಫಸ್ಟ್ ಬೇಬಿ ಇದು. ಹಾಗಾಗಿ ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ನ ಆಕ್ಚುಲಿ ನಾನು ಬುಕ್ ಮಾಡಿದೆ. ಆದ್ರೆ ಪಾಪು ತುಂಬಾ ಚಿಕ್ಕದಿರೋದ್ರಿಂದ ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ಹಾಕೋದು ತುಂಬಾ ಕಷ್ಟ ಆಗ್ಬೋದು ಅಂತ ಹೇಳಿ, ಅದಾದ್ಮೇಲೆ ಈ ತರ ನೋಡಿ, ಈ ತರ ವೆಲ್ಕ್ರೋ ಟೈಪ್ ಸ್ಟಿಕ್ ಮಾಡೋ ತರ ಡೈಪರ್ಸ್ ಆದ್ರೆ ತುಂಬಾನೇ ಈಸಿಯಾಗಿ ಮಕ್ಕಳನ್ನ ಲಿಫ್ಟ್ ಮಾಡಿ ವೇರ್ ಮಾಡ್ಸೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ಡೈಪರ್ಸ್ ಅನ್ನ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ. ಹಾಗೆ ಈ ಒಂದು ಪ್ಯಾಂಪರ್ಸ್ ನಲ್ಲಿ ತುಂಬಾ ಸೈಜಸ್ ಬರುತ್ತೆ. ನಾನು ನ್ಯೂ ಬಾರ್ನ್ ಸೈಜ್ ಅಂದ್ರೆ ಸ್ಮಾಲ್ ಸೈಜ್ ಅನ್ನ ತಗೊಂಡಿದ್ದೀನಿ. ಇದು ಬಂದು ಅಪ್ರಾಕ್ಸಿಮೇಟ್ಲಿ 5 kgs ವರೆಗೂ ಬೇಬಿಗೆ ಯೂಸ್ ಮಾಡ್ಕೋಬಹುದು. ಹಾಗೆ ತುಂಬಾ ದೊಡ್ಡ ಪ್ಯಾಕ್ ತಗೊಂಡಿಲ್ಲ, ಹೇಗೆ ಅದು ಯೂಸ್ ಆಗುತ್ತೆ ಅಂತ ನೋಡ್ಕೊಂಡು ಮತ್ತೆ ತರ್ಸೋಣ ಅಂತ ಹೇಳಿ ಒಂದು ಚಿಕ್ಕ ಪ್ಯಾಕ್ ಅನ್ನ ಸದ್ಯಕ್ಕೆ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಐಟಮ್. ಹಾಗೆ ಪಾಪುಗೆ ಬೇಕಾಗುವಂತ ಟವಲ್ಸ್, ಸ್ನಾನ ಮಾಡಿಸಿದಾಗ ಬೇಕಾಗುತ್ತೆ ಅಥವಾ ಹಾಸ್ಪಿಟಲ್ ನಲ್ಲಿ ರ್ಯಾಪ್ ಮಾಡ್ಕೊಳ್ಳೋಕೆ ಕೂಡ ಬೇಕಾಗುತ್ತೆ. ಹಾಗಾಗಿ ತುಂಬಾ ಸಾಫ್ಟ್ ಆಗಿದೆ ಇದು ಮೆಟೀರಿಯಲ್ ಅಂತೂ. ಹಾಗೆ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಬ್ಯೂಟಿಫುಲ್ ಪ್ರಿಂಟ್ಸ್ ಇತ್ತು. ಹಾಗಾಗಿ ನಾನು ಈ ಟವಲ್ ಅನ್ನ ತಗೊಂಡಿದೀವಿ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಬ್ಲೂ ಪಿಂಕ್ ತಗೋಬೇಕಾ ಅಂತ. ಆದ್ರೆ ಐ ಥಾಟ್ ನ್ಯೂಟ್ರಲ್ ಕಲರ್ಸ್ ಆದ್ರೆ ಬೇಬಿ ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ, ಹೆಣ್ಣೋ ಗಂಡು ಅಂತ. ಹಾಗಾಗಿ ಸಾಮಾನ್ಯ ಎಲ್ಲ ತಗೊಂಡಿರೋಂಥದ್ದು, ಯಾವುದೇ ಜೆಂಡರ್ ಬೇಬಿ ಆದ್ರೂ ಯೂಸ್ ಮಾಡ್ಬೋದು, ಅದೇ ತರ ತಗೊಂಡಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಮೈಕ್ರೋ ಫೈಬರ್ ಟವಲ್, ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇದು ಟವಲ್ ಪಾಪುಗೆ. ಹಾಗೇನೆ ಇನ್ನ ಒಂದು ಟವಲ್ ಅನ್ನ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಲ್ಲ. ನ್ಯೂ ಬಾರ್ನ್ ಬೇಬಿಗೆ ಅಂದಾಗ ಸಾಕಾಗುತ್ತೆ ಇಷ್ಟು ಅಂತ ಹೇಳಿ ಈ ಸೈಜ್ ನಲ್ಲಿ ತಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ವೆರಿ ಕ್ಯೂಟ್ ಪ್ರಿಂಟ್, ಒಂದು ಬನಿ ಪ್ರಿಂಟ್ ಕೊಟ್ಟಿದ್ದಾರೆ. ಸಾಫ್ಟ್ ಸಾಫ್ಟ್ ಕೋಸಿ ಸ್ವೀಟ್. ನೆಕ್ಸ್ಟ್ ಐಟಮ್ ಬಂದು ಈ ತರದೊಂದು ತುಂಬಾ ಸಾಫ್ಟ್ ಆಗಿರೋಂಥ ಬ್ಲಾಂಕೆಟ್ ಅನ್ನ ತಗೊಂಡಿದ್ದೀನಿ. ತುಂಬಾ ದೊಡ್ಡ ಸೈಜ್ ಇಲ್ಲ, ಒಂದು ಸ್ಮಾಲ್ ಸೈಜ್ ನಲ್ಲಿ ಬ್ಲಾಂಕೆಟ್. ಪಾಪು ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ದ ಕೋಲ್ಡ್ ಮಂತ್, ಡಿಸೆಂಬರ್ ನಲ್ಲಿ ಅಥವಾ ಜಾನ್ವರಿನಲ್ಲಿ ಆಗೋದ್ರಿಂದ ತುಂಬಾ ಚಳಿ ಇರುತ್ತೆ. ಹಾಗಾಗಿ ಇದು ದಪ್ಪ ಇದೆ, ತುಂಬಾ ಕೋಸಿ ಆಗಿರುತ್ತೆ ಪಾಪುಗೆ. ಹಿಂದಗಡೆ ಈ ತರ ಮಿಂಕ್ ಬ್ಲಾಂಕೆಟ್ ತುಂಬಾ ಚೆನ್ನಾಗಿದೆ. ಪ್ರಿಂಟು ಅಷ್ಟೇ ತುಂಬಾನೇ ಇಷ್ಟ ಆಯ್ತು ನಮ್ಗೆ. ಹಾಗಾಗಿ ಈ ಪ್ರಿಂಟ್ಸ್ ಅಲ್ಲಿ ಇರುವಂತ ಒಂದು ಬ್ಲಾಂಕೆಟ್ ಅನ್ನ ತಗೊಂಡಿದ್ದೀನಿ ಬೇಬಿಗೆ. ನೆಕ್ಸ್ಟ್ ಬಂದು ಈ ತರದ್ದು ಒಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ನ ತಗೊಂಡಿದೀವಿ. ನಮ್ಮ ಹಾಸಿಗೆಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಇರುತ್ತೆ, ನಿಮಗೆ ಗೊತ್ತಲ್ವಾ. ಸೊ ಪಾಪು ಪೀ ಮಾಡಿದಾಗೆಲ್ಲ ಹಾಸಿಗೆ ಮೇಲೆ ಏನಾದ್ರು ಆದ್ರೆ ತುಂಬಾ ಆತರ ಕರೆ ಎಲ್ಲ ನಿಂತ್ಬಿಡುತ್ತೆ, ತುಂಬಾನೇ ಆಡಕ್ ಕಾಣಿಸುತ್ತೆ. ಹಾಗಾಗಿ ಈ ಒಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ನಾನು ತರಿಸ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಮನೆಯಲ್ಲಿರುವಂತ ಸೈಜ್, ಕಿಂಗ್ ಸೈಜ್ ಬೆಡ್ಗೆ ಸೂಟ್ ಆಗೋ ಹಾಗೆ ಮ್ಯಾಟ್ರೆಸ್ ಪ್ರೊಟೆಕ್ಟರ್. ಈ ಸೈಡ್ ತುಂಬಾನೇ ಸಾಫ್ಟ್ ಆಗಿದೆ, ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಈ ತರ ಪ್ಲಾಸ್ಟಿಕ್ ಡ್ರೈ ಶೀಟ್ ತರ ಇರುತ್ತೆ.
ನೋಡಿ ಗೊತ್ತಾಗುತ್ತಾ. ಸೊ ಪೀ ಮಾಡಿದಾಗ ಪಾಪು ಮ್ಯಾಟ್ರೆಸ್ ಹಾಳಾಗಲ್ಲ, ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ಮತ್ತೆ ಇದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇದ್ರ ಎಲಾಸ್ಟಿಕ್ ಜೊತೆ ಬರೋದ್ರಿಂದ ಪಾಪು ಓಡಾಡಿದ್ರೆ ಅಥವಾ ಜರ್ಗಾಡಿದ್ರೆ ಅಥವಾ ನಾವ್ ಯಾರಾದ್ರೂ ಮ್ಯಾಟ್ರೆಸ್ ಮೇಲೆ ಕೂತು ಎದ್ರೆ ಇದು ಎಲ್ಲೂ ಕೂಡ ಸೈಡ್ಸ್ ಇಂದ ಕಿತ್ತೋಗಲ್ಲ. ಸೊ ದ್ಯಾಟ್ ಇಸ್ ಒನ್ ಮೋರ್ ಅಡ್ವಾಂಟೇಜ್ ಈ ಒಂದು ಪ್ರೊಟೆಕ್ಟರ್ ಅಲ್ಲಿ. ನಾನು ಈ ತರದ 2 ಮ್ಯಾಟ್ರೆಸ್ ಪ್ರೊಟೆಕ್ಟರ್ ತಗೊಂಡಿದ್ದೀನಿ, ಯಾಕಂದ್ರೆ 2 ರೂಮ್ಸ್ ಅಲ್ಲಿ ಹಾಸಿಗೆಗಳು ಹಾಳಾಗಬಾರ್ದು ಅಂತ ಹೇಳಿ ಅದನ್ನ ಹಾಕೊಳಕ್ಕೆ ಅಂತ ಹೇಳಿ ನಾನು ಈ ತರದೊಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ನ ತರಿಸ್ಕೊಂಡಿದ್ದೀನಿ. ನ್ಯೂ ಬಾರ್ನ್ ಬೇಬೀಸ್ ಅಂದಾಗ ಸ್ವಲ್ಪ ದಿವಸ ನಾವು ಪಾಪುಗೆ ಸ್ನಾನ ಮಾಡಿಸೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಈ ತರ ಒಂದು 8 ವಾಶ್ ಕ್ಲಾತ್ಸ್ ಇರೋಂಥ ಒಂದು ಸೆಟ್ ಅನ್ನು ತಗೊಂಡಿದ್ದೀನಿ. ಇದು ಅಷ್ಟೇ ಮಸ್ಲಿನ್ ಕ್ಲಾತ್, ಇದು ತುಂಬಾ ವೆರೈಟೀಸ್ ನಲ್ಲಿ ಸಿಗುತ್ತೆ, ಆದ್ರೆ ನಾನು ಮಸ್ಲಿನ್ ಕ್ಲಾತ್ ಅನ್ನು ತಗೊಂಡಿದ್ದೀನಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಪಾಪು ಏನಾದ್ರು ಹಾಲು ಕುಡಿದಾಗ ಏನಾದ್ರು ಹೊರಗೆ ಹಾಕಿದ್ರೆ ಅಥವಾ ವಾಮಿಟ್ ಮಾಡಿದ್ರೆ ಅಥವಾ ಪಾಪು ಕೈ ಕಾಲು ಏನಾದ್ರು ಒರೆಸ್ಬೇಕು ಅಂದ್ರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ, ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನ ಕೂಡ ಒಂದು ಸೆಟ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದಿಷ್ಟೇ ಅಲ್ಲದೆ ನಾನು ಪಾಪುಗೆ ಅಂತ ಹೇಳಿ ಈ ತರ ಸಾಫ್ಟ್ ಆಗಿರೋಂತ ಒಂದಿಷ್ಟು ನ್ಯಾಪ್ಕಿನ್ಸ್ ನ ಕೂಡ ತಗೊಂಡಿದ್ದೀನಿ. ತುಂಬಾನೇ ತಗೊಂಡಿದ್ದೀನಿ, ಆಕ್ಚುಲಿ ಫುಲ್ ಸೆಟ್ ತಗೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಪಾಪು ಹಾಲು ಕುಡಿದಾಗ ಕಕ್ಕಿದ್ರೆ ಅಥವಾ ಕೈ ಕಾಲು ಒರೆಸೋದಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಬೇಕಾಗ್ತಿರುತ್ತೆ. ಇದು ಮತ್ತೆ ಮತ್ತೆ ವಾಶ್ ಮಾಡಿದಾಗ ಥಂಡಿಗಾಲ ಬೇರೆ ಇರೋದ್ರಿಂದ ಬೇಗ ಡ್ರೈ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಇಂಥ ಒಂದು ನ್ಯಾಪ್ಕಿನ್ಸ್ ಅನ್ನ ತಗೊಂಡಿದ್ದೀನಿ. ಇದು ಅಷ್ಟೇ, ನೀವು ತಗೊಳ್ಳುವಾಗ ತುಂಬಾ ಸಾಫ್ಟ್ ಆಗಿರ್ಲಿ, ಹಾಗೆ ಕ್ವಿಕ್ ಅಬ್ಸಾರ್ಬ್ ಮಾಡೋ ತರದನ್ನ ಸೆಲೆಕ್ಟ್ ಮಾಡಿ ತಗೊಳ್ಳಿ, ಆಯ್ತಾ. ಓಕೆ, ನೆಕ್ಸ್ಟ್ ಬಂದು ಇದು ನಿಮ್ಗೆ ಗೊತ್ತಿದೆ ಏನು ಅಂತ, ಬೂಟೀಸ್ ಮತ್ತೆ ಮಿಟನ್ಸ್. ಅಂದ್ರೆ ಮಕ್ಕಳಿಗೆ ಕೈಯಲ್ಲಿ ನೇಲ್ಸ್ ಇರುತ್ತಲ್ವಾ, ಅವರು ಸ್ಕ್ರಾಚ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಹಾಕೋದಕ್ಕೆ ಪುಟ್ ಕ್ಯೂಟ್ ಮಿಟನ್ಸ್ ನೋಡಿ ಈ ತರ ಸೆಟ್ ಆಫ್ 2 ನಲ್ಲಿ ಬರುತ್ತೆ. ಹಾಗೇನೆ ಬೂಟೀಸ್ ಕಾಲಿಗೆ ಹಾಕೋದಕ್ಕೆ ಬೆಚ್ಚಗಿರ್ಲಿ ಅಂತ ಹೇಳಿ ಸಾಕ್ಸ್. ಸೊ ಸಾಕ್ಸ್ ಮತ್ತೆ ಮಿಟನ್ಸ್ ಒಂದು 3-4 ಪೇರ್ನ ಪಾಪುಗೆ ತಗೊಂಡಿದೀವಿ. ಹಾಗೇನೆ ಥಂಡಿ ಕಾಲ ಆಗಿರೋದ್ರಿಂದ ಅಥವಾ ಯಾವುದೇ ಕ್ಲೈಮೇಟ್ ಇರಲಿ ಪಾಪು ಕಿವಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಥಂಡಿ ಆಗದೆ ಇರ್ಲಿ ಅಂತ ಹೇಳಿ ಕ್ಯಾಪ್ಸ್ ತುಂಬಾನೇ ನೆಸೆಸರಿ. ಸೊ 2 ತರದ ಕ್ಯಾಪ್ಸ್ ಅನ್ನ ತಗೊಂಡಿದೀವಿ. ಒಂದು ಬಂದು ಈ ತರ ಟೈ ಮಾಡುವಂತ ಕ್ಯಾಪ್ಸ್, ಹೀಗೆ ಪಾಪು ತಲೆಗೆ ಇಟ್ಬಿಟ್ಟು ಇದನ್ನ ಟೈ ಮಾಡಿದ್ರೆ ಸೊ ಪಾಪು ಸ್ವಲ್ಪ ಆ ಕಡೆ ಈ ಕಡೆ ಉಳಿದಾಗ ಓಪನ್ ಆಗೋದಿಲ್ಲ, ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ತರದ್ 1-2 ಕ್ಯಾಪ್ಸ್ ಅನ್ನ ತಗೊಂಡಿದೀವಿ. ಹಾಗೇನೆ ಮತ್ತೆ ಈ ತರದ್ದು ಟೋಪಿಗಳು, ಇದು ಟೈಯಿಂಗ್ ಇರೋದಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ ಅಂತ ಹೇಳಿ ಈ ತರದೊಂದಿಷ್ಟು ಟೋಪಿಗಳನ್ನ ಕೂಡ ಇಟ್ಕೊಂಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಸಾಕ್ಸ್. ಪಾಪುಗೆ ಬೇಕಾಗುವಂತ ಸಾಕ್ಸ್ ತುಂಬಾ ಕ್ಯೂಟ್ ಆಗಿದೆ, ಪುಟ್ಟದು 3 ಪೇರ್ ಅಲ್ಲಿ ಸಿಕ್ತು. ಬೇರೆ ಬೇರೆ 3 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ. ವಿಂಗ್ಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಈ ತರ ಬ್ಯೂಟಿಫುಲ್ ಆಗಿರೋ ಸಾಕ್ಸ್ ಅನ್ನ ಕೂಡ ತಗೊಂಡು ಇಟ್ಕೊಂಡಿದೀವಿ. ಇದು ಯಾವ್ದು ಬಟ್ಟೆಗಳು ಇನ್ನ ವಾಶ್ ಆಗಿಲ್ಲ, ಬಿಕಾಸ್ ಇನ್ನ 1 ವಾರ ಟೈಮ್ ಇರೋದ್ರಿಂದ ಅಷ್ಟರೊಳಗೆ ಇದನ್ನೆಲ್ಲಾನು ವಾಶ್ ಮಾಡಿ ಸನ್ ಡ್ರೈ ಮಾಡಿ ಹಾಗೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಬೇಕು ಅಂತ ಹೇಳಿ ರೆಡಿ ಮಾಡಿ ಎಲ್ಲವನ್ನ ತಗೊಂಡು ಇಟ್ಕೊಂಡಿದೀವಿ. ನೆಕ್ಸ್ಟ್ ಐಟಮ್ ಬಂದು ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ, ಈ ತರ ಬಿಬ್ಸ್ ತಗೊಂಡಿದೆ ನೋಡಿ. ಬಿಬ್ಸ್ ಅಂದ್ರೆ ಪಾಪು ಫೀಡ್ ಮಾಡುವಾಗ ಏನಾದ್ರು ಚಲ್ಕೊಂಡ್ರೆ ಅಥವಾ ಕಕ್ಕಿದ್ರೆ ಪ್ರತಿ ಸರಿ ಬಟ್ಟೆ ಚೇಂಜ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪಾಪುಗೆ ಫೀಡ್ ಮಾಡುವಾಗ ಈ ತರದೊಂದು ಬಿಬ್ ಅನ್ನ ಹಾಕ್ಬಿಟ್ರೆ ತುಂಬಾ ನೀಟಾಗಿರುತ್ತೆ. ಏನಾದ್ರೂ ಚಲ್ಕೊಂಡ್ರೆ ಅಥವಾ ಅದು ಹೊರಗಡೆ ವಾಮಿಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಇದನ್ನ ಮಾತ್ರ ತೆಗೆದು ವಾಶ್ ಮಾಡ್ಕೋಬಹುದು. ಮತ್ತೆ ಇದು ವಾಟರ್ ಪ್ರೂಫ್ ಬಿಬ್ಸ್ ಆಗಿರುತ್ತೆ. ಸೊ ಹಿಂದಗಡೆ ಈ ತರ ಲೈನಿಂಗ್ ಕೊಟ್ಟಿರೋದ್ರಿಂದ ವಾಟರ್ ಪ್ರೂಫ್ ಇರುತ್ತೆ, ಬಟ್ಟೆ ಹಾಳಾಗೋದಿಲ್ಲ. ಹಾಗಾಗಿ ಇದೊಂದು ಸೆಟ್ ಬಿಬ್ಸ್ ಅನ್ನ ನಾನು ತಗೊಂಡಿದ್ದೀನಿ. ಇದು ನೆಕ್ಸ್ಟ್ ಐಟಮ್. ಹಾಗೆ ನೆಕ್ಸ್ಟ್ ಐಟಮ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋಂಥದ್ದು ನೋಡಿ, ತುಂಬಾ ಪ್ರಿಟಿ ಪ್ರಿಂಟ್ಸ್ ಅಲ್ಲಿರುವಂತ ಸ್ವಾಡಲ್ ಕ್ಲಾತ್. ಪಾಪುನ ನಮ್ ಕೈ ಕೊಟ್ಟಾಗ ಅದಕ್ಕೆ ಅಮ್ಮನ ಹೊಟ್ಟೆ ಒಳಗೆ ತುಂಬಾ ಬೆಚ್ಚಗಿದ್ದು ಅಭ್ಯಾಸ ಇರುತ್ತೆ. ಸೊ ಸ್ವಾಡಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಸ್ವಾಡಲ್ ಮಾಡಕ್ಕೆ ಅಂತ ಹೇಳಿ ಇದು ಕ್ಯೂಟ್ ಪ್ರಿಂಟ್ಸ್ ಇರೋಂತ ಮಸ್ಲಿನ್ ಕ್ಲಾತ್, ತುಂಬಾ ಸಾಫ್ಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ತುಂಬಾ ದೊಡ್ಡ ಸೈಜ್ ತಗೊಂಡಿಲ್ಲ, ಯಾಕಂದ್ರೆ ಪಾಪು ಇನ್ನ ದೊಡ್ಡದಾಗಿರುತ್ತಲ್ಲ, ಸ್ವಾಡಲ್ ಮಾಡೋದಕ್ಕೆ ಇಷ್ಟು ಸಾಕಾಗುತ್ತೆ ಅಂತ ಹೇಳಿ ಈ ತರ ಒಂದು ಸೆಟ್ ಆಫ್ 2 ಸ್ವಾಡಲ್ ಕ್ಲಾತ್ಸ್ ನ ಬೈ ಮಾಡ್ಕೊಂಡಿದೀವಿ. ಇದನ್ನು ಅಷ್ಟೇ ವಾಶ್ ಮಾಡಿ ಸನ್ ಡ್ರೈ ಮಾಡಿ ಅದಾದ್ಮೇಲೆ ಇದನ್ನ ಯೂಸ್ ಮಾಡ್ತೀನಿ. ಇದು ಒಂದು ಸ್ವಾಡಲ್ ಕ್ಲಾತ್, ಹಾಗೇನೆ ಇದೊಂದು ಪ್ರಿಂಟ್ಸ್ ಅಲ್ಲಿ ಕೂಡ ಸ್ವಾಡಲ್ ಕ್ಲಾತ್ ಅನ್ನ ತಗೊಂಡಿದ್ದೀನಿ ನೋಡಿ. ಇದೆಲ್ಲಾನು ನಾನು ಎಲ್ಲ ಐಟಮ್ಸ್ ಕೂಡ ನಾವು ಆನ್ಲೈನ್ ಪರ್ಚೇಸ್ ಮಾಡ್ಲಿಲ್ಲ. ಕೆಲವೊಂದು ಟಚ್ ಅಂಡ್ ಫೀಲ್ ಗೊತ್ತಾದ್ರೇನೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಇದು ನಾವು ಲಾಸ್ಟ್ ಟೈಮ್ ಚೆಕಪ್ಗೆ ಅಂತ ಹೇಳಿ ಬ್ಯಾಂಗ್ಳೂರ್ಗೆ ಹೋದಾಗ ಇದೆಲ್ಲಾನು ಶಾಪ್ ಮಾಡ್ಕೊಂಡು ಬಂದ್ವಿ. ನೋಡಿ ತಗೊಂಡ್ರೆ ಅದೊಂಥರ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳಿ ಕೆಲವೊಂದು ವಸ್ತುಗಳನ್ನ ಬೆಂಗಳೂರಿಂದ ತಂದ್ವಿ. ಹಾಗೆ ಕೆಲವೊಂದನ್ನ ಆನ್ಲೈನ್ ಅಲ್ಲಿ ಕೂಡ ಶಾಪ್ ಮಾಡಿದೀವಿ. ಏನೆಲ್ಲ ಪ್ರಾಡಕ್ಟ್ಸ್ ನಾನು ಆನ್ಲೈನ್ ಅಲ್ಲಿ ಬೈ ಮಾಡಿದೀನೋ ಅದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಿಮ್ಗೂ ಏನಾದ್ರು ಯೂಸ್ ಆಗುತ್ತೆ ಅನ್ಸಿದ್ರೆ ನೀವು ಕೂಡ ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಐಟಮ್ ಬಂದು ವೆಟ್ ವೈಪ್ಸ್. ಸೊ ಬೇಬಿ ಬಮ್ ಒರ್ಸೋದಿಕ್ಕೆ ತುಂಬಾ ಸರಿ ಸೂಸು ಮಾಡ್ತಾರೆ, ಪಾಟಿ ಮಾಡ್ತಾರೆ. ಸೊ ಆಗ ಒರ್ಸೋದಿಕ್ಕೆ ಅಂತ ಹೇಳಿ ವೆಟ್ ವೈಪ್ಸ್ ತಗೊಂಡಿದ್ದೀನಿ.
ಸದ್ಯಕ್ಕೆ ನಾನು ಬರೀ 2 ಪ್ಯಾಕೆಟ್ ವೆಟ್ ವೈಪ್ಸ್ ತಗೊಂಡಿದ್ದೀನಿ, ಮತ್ತೆ ಬೇಕಾದ್ರೆ ತಗೋಬಹುದು ಅಂತ ಹೇಳಿ 2 ಪ್ಯಾಕೆಟ್ ವೆಟ್ ವೈಪ್ಸ್ ತಗೊಂಡಿದ್ದೀನಿ. ಅದರ ಜೊತೆಗೆ ಕಾಟನ್ ರೋಲ್ ತಗೊಂಡಿದ್ದೀನಿ. ಸೊ ನನ್ಗನ್ಸುತ್ತೆ ಕೆಲವು ಸರಿ ಇದರಲ್ಲಿ ಕೆಲವೊಂದು ಕೆಮಿಕಲ್ಸ್ ಕೂಡ ಇರುತ್ತೆ. ಪ್ರತಿ ಸರಿ ಇದರಲ್ಲೇ ವೈಪ್ ಮಾಡೋದಕ್ಕಿಂತ ಕಾಟನ್ ಇಸ್ ದ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಕಾಟನ್ ಕಟ್ ಮಾಡಿ ಅದನ್ನ ಕೂಡ ವೆಟ್ ಮಾಡಿ ನಾವು ಪಾಪುಗೆ ಒರ್ಸೋದಕ್ಕೆ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋಂಥ ಒಂದು ರೋಲ್ ಅನ್ನ ಕೂಡ ತಗೊಂಡಿಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಐಟಮ್. ನೆಕ್ಸ್ಟ್ ಎಸೆನ್ಷಿಯಲ್ ಬಂದು ಪಿಲ್ಲೋ ತಗೊಂಡಿದೀವಿ ಪಾಪುಗೆ ಅಂತ ಹೇಳಿ. 2 ತರದ ಪಿಲ್ಲೋಸ್ ನ ತಗೊಂಡಿದೀವಿ. ಇದು ಬಂದು ಯು ಶೇಪ್ ಅಲ್ಲಿ ಇರುತ್ತೆ, ಇದು ಬೇಬಿ ಹಗ್ದು. ಹಾಗೇನೆ ಇದು ಬಂದು ಮಸ್ಟರ್ಡ್ ಪಿಲ್ಲೋ ಅಂತ ಹೇಳಿ, ಇಲ್ಲಿ ಮಸ್ಟರ್ಡ್ ಸೀಡ್ಸ್ ಇರುತ್ತೆ. ಪಾಪುನ ಹಿಂಗ್ ಮಲಗಿಸಿದಾಗ ಆ ಕಡೆ ಈ ಕಡೆ ಉಳ್ಳಾಡಿದ್ರೆ ತಲೆ ಶೇಪ್ ಚೆನ್ನಾಗಿ ಬರೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ ಪಾಪು ಎಷ್ಟು ಕಂಫರ್ಟಬಲ್ ಆಗಿ ಯಾವ್ದನ್ನ ಯೂಸ್ ಮಾಡುತ್ತೆ ಅಂತ. ಇರ್ಲಿ ಅಂತ ಹೇಳಿ ಇದು 2 ಪಿಲ್ಲೋಸ್ ನ ಇಟ್ಕೊಂಡಿದೀವಿ. ಸೊ ನೆಕ್ಸ್ಟ್ ಬಂದು ಬಾತಿಂಗ್ ಎಸೆನ್ಷಿಯಲ್ಸ್. ಇದು ಸೆಬಾಮೆಡ್ ಸೋಪು, ಹಾಗೆ ಇದು ಸೆಬಾಮೆಡ್ ಶಾಂಪೂ. ಮತ್ತೆ ಇದಕ್ಕೆ ತುಂಬಾ ರಿಸರ್ಚ್ ಮಾಡಿ ನನ್ನ ಮಗಳು ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಬ್ರ್ಯಾಂಡು, ಬೇರೆ ಹಿಮಾಲಯ ಆಗ್ಲಿ ಜಾನ್ಸನ್ ಆಗ್ಲಿ ಬೇಡ, ಸೆಬಾಮೆಡ್ ತಗೊಳ್ಳೋಣ ಅಂತ ಹೇಳಿ ಹೇಳಿದ್ಲು. ಹಾಗಾಗಿ ಇದನ್ನ ತಗೊಂಡಿದೀವಿ. ಬಾಡಿ ಲೋಷನ್ ಅನ್ನ ಕೂಡ ತಗೊಂಡಿದೀವಿ. ಪ್ರಾಬಬ್ಲಿ ಅದು ಬೇರೆ ಎಲ್ಲೋ ಇದೆ, ಸಿಕ್ಕಿಲ್ಲ. ಇನ್ನ ಏನ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಇದಕ್ಕೆ ಆಡ್ ಮಾಡ್ಕೊಂಡಿದೀವಿ. ಹಾಗೇನೆ ಅದ್ರ ಜೊತೆಗೆ ಪಾಪುಗೆ ಕಣ್ಕಪ್ ಇಡ್ತೀವಲ್ಲ, ಅಂದ್ರೆ ಚುಕ್ಕಿ ಇಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಶೃಂಗಾರ ಕಾಜಲ್ನ ತಗೊಂಡಿದ್ದೀನಿ. ನಂಗೆ ಗೊತ್ತು ಪೌಡ್ರ್ ಹಾಕ್ಬಾರ್ದು ಪಾಪುಗೆ, ಇಟ್ಸ್ ನಾಟ್ ಗುಡ್ ಅಂತ. ಆದ್ರೆ ಕಾಜಲ್ನ ಫಿಕ್ಸ್ ಮಾಡೋದಕ್ಕೆ, ಕಣ್ಕಪ್ ಇಟ್ಟ ಮೇಲೆ ಅದನ್ನ ಫಿಕ್ಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಪಾಪು ರಬ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಹಾಗಾಗಿ ಒಂದು ಚಿಕ್ಕದು ಹಿಮಾಲಯ ಬೇಬಿ ಪೌಡರ್ ಅನ್ನ ಕೂಡ ಇಟ್ಕೊಂಡಿದ್ದೀನಿ. ಪಾಪುಗೆ ಚಳಿಗಾಲ ಅಥವಾ ಯಾವುದೇ ಕಾಲ ಆಗಿರ್ಬೋದು ತುಂಬಾ ಎಸೆನ್ಷಿಯಲ್ ಸ್ವೆಟರ್ ಇಟ್ಕೊಳೋದು. ಸೊ ಈ ತರದೊಂದು ಉಲನ್ ಸ್ವೆಟರ್ ಅನ್ನ ತಗೊಂಡಿದೀವಿ. ಗೊತ್ತಾಗಿದೆಲ್ಲ, ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಸೊ ಈ ತರ ಒಂದು ಉಲನ್ ಸ್ವೆಟರ್. ಇದು ಬಂದು ಇದಕ್ಕೆ ಉಲನ್ ಕ್ಯಾಪ್ ಕೊಟ್ಟಿದ್ದಾರೆ. ಹಾಗೇನೆ ಸೆಟ್ ಒಂದು ಸಾಕ್ಸ್ ಕೂಡ ಬಂದಿದೆ. ಉಲ್ಲನ್ ಆಗಿರೋದ್ರಿಂದ ಥಂಡಿಗಾಲದಲ್ಲಿ ತುಂಬಾನೇ ಬೆಚ್ಚಗಿರುತ್ತೆ ಅಂತ ಹೇಳಿ ಈ ಒಂದು ಸೆಟ್ ಅನ್ನ ತಗೊಂಡಿದೀವಿ. ಹಾಗೆ ಇನ್ನೊಂದು ಈ ತರದೊಂದು ಸೆಟ್ ಕೂಡ ತಗೊಂಡಿದೀವಿ. ಇದು ಅಷ್ಟೇ ತುಂಬಾ ಬೆಚ್ಚಗಿರುತ್ತೆ, ತುಂಬಾ ತಿಕ್ಕಿದೆ ಕ್ಲಾತ್. ಮತ್ತೆ ವೇರ್ ಮಾಡೋದಕ್ಕೂ ನೋಡಿ, ಈ ತರ ಫ್ರಂಟ್ ಓಪನ್ ಇದ್ರೆ ಚಿಕ್ಕ ಪಾಪುಗಳ ಕೈಯೆಲ್ಲ ಹಾಕಕ್ಕೆ ಮಾಡೋದಕ್ಕೆ ತೊಂದರೆ ಆಗುತ್ತಲ್ಲ. ಸೊ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಬಟನ್ ಇರುವಂತ ಈ ತರದೊಂದು ಟಾಪ್ ಮತ್ತೆ ಈ ತರ ಪ್ಯಾಂಟ್ಸ್ ಬಂದಿದೆ. ಇದು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ, ಮತ್ತೆ ತುಂಬಾನೇ ವಾರ್ಮ್ ಆಗಿದೆ. ಯಾಕಂದ್ರೆ ಇನ್ನ ಒಂದು ಲೇಯರ್ ಕ್ಲಾತ್ ಕೊಟ್ಟಿರೋದ್ರಿಂದ ತುಂಬಾ ಬೆಚ್ಚಗೆ ಇರುತ್ತೆ. ಸೊ ಇದೆರಡು ವಾರ್ಮ್ ಕ್ಲೋತ್ಸ್ ಅನ್ನ ಪಾಪುಗೆ ಅಂತ ತಗೊಂಡಿದೀವಿ. ನೆಕ್ಸ್ಟ್ ಐಟಮ್ ಬಂದು ಈ ತರ ಲಂಗೂಟ್ಸ್ ನ ತಗೊಂಡಿದೀವಿ. ನೋಡಿ, ಲಂಗೂಟ್ಸ್ ಬಂದು ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ನಾವು ಪಾಪುಗೆ ಡೈಪರ್ ಹಾಕ್ಸಿ ಇರಕ್ಕಾಗಲ್ಲ. ಸೊ ಡೈಪರ್ ಫ್ರೀ ಟೈಮ್ ಕೊಡ್ಬೇಕು ಅಂತಂದಾಗ ಪಾಪುಗೆ ಲಂಗೋಟ್ಸ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ನಾನು ಸುಮಾರು 3 ಟೈಪ್ ಆಫ್ ಲಂಗೋಟ್ಸ್ ಅನ್ನ ತಗೊಂಡಿದ್ದೀನಿ. ಸೊ 1 by 1 ಏನ್ ತಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತೀನಿ. ಸೊ ಇದು ಬಂದು ಸಿಂಗಲ್ ಲೇಯರ್, ಅಂದ್ರೆ ಈ ತರ ಸಿಂಗಲ್ ಲೇಯರ್ ಲಂಗೋಟ್ಸ್. ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ, ಪ್ರಿಂಟೆಡ್ ಇದೆ. ಹಾಗೇನೆ ಟೈ ಮಾಡೋದಕ್ಕೆ ಕೂಡ ತುಂಬಾ ಈಸಿ ಆಗಿರುತ್ತೆ. ಈ ತರ ಸಿಂಗಲ್ ಲೇಯರ್ ಲಂಗೋಟ್ಸ್. ಇದು ತುಂಬಾ ಪೀನ ಕಂಟ್ರೋಲ್ ಮಾಡಿಡಲ್ಲ, ಆದ್ರೆ ಪಾಪು ಪೀ ಮಾಡಿದ ತಕ್ಷಣ ಇದು ಬೇಗ ಡ್ರೈ ಆಗುತ್ತೆ. ಸೊ ಜಾಸ್ತಿ ನಮಗ್ ಬೇಕಾಗುತ್ತೆ, 1-2 ಎಲ್ಲ ಇಟ್ಕೊಂಡ್ರೆ ಚಾನ್ಸೇ ಇಲ್ಲ. ಹಾಗಾಗಿ ಪೂರ್ತಿ ಸೆಟ್ ಅನ್ನ ಲಂಗೋಟ್ನ ತಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಇದು ಪ್ಯಾಡೆಡ್ ಲಂಗೋಟ್ಸ್. ಅಂದ್ರೆ ಇಲ್ಲಿ ಒಳಗಡೆ ಒಂದು ದಪ್ಪ ಪ್ಯಾಡ್ ಇರುತ್ತೆ. ಸೊ ಮೇ ಬಿ 1 ಪೀಗಿಂತ ಜಾಸ್ತಿ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಸೆಕೆಂಡ್ ಟೈಪ್ ಆಫ್ ಲಂಗೋಟ್. ಇದು ಅಷ್ಟು ಸಾಕಷ್ಟು ಕ್ವಾಂಟಿಟಿಯಲ್ಲಿ ನಾನು ತಗೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಬಂದು ಈ ತರದೊಂದು 2 ಡ್ರೈ ಫೀಡ್ ಪ್ಯಾಂಟ್ಸ್ ಅನ್ನ ತಗೊಂಡಿದ್ದೀನಿ. ಸೊ ಇದು ಏನಪ್ಪಾ ಅಂತಂದ್ರೆ, ಈ ತರ ಒಂದು ಡ್ರೈ ಫೀಲ್ ಪ್ಯಾಂಟ್ಸ್ ಬಂದು ಈ ತರ ಬಟನ್ ಟೈಪ್ ಅಲ್ಲಿ ಇರುತ್ತೆ, ಅಡ್ಜಸ್ಟಬಲ್ ಇರುತ್ತೆ. ತುಂಬಾ ಚಿಕ್ಕ ಮಕ್ಕಳಿಗೆ ಬೇಕಂದ್ರೆ ತುಂಬಾ ಹತ್ರ ಅಂದ್ರೆ ಈ ತರ ಬಟನ್ಸ್ ಹಾಕಿ ಅಡ್ಜಸ್ಟ್ ಮಾಡ್ಬೋದು ಇದ್ರ ವೇಸ್ಟ್ ಸೈಜ್ ನ. ಹಾಗೆ ಇದ್ರ ಒಳಗಡೆ ಈ ತರ ಒಂದು ಪ್ಯಾಡ್ ಕೊಟ್ಟಿರ್ತಾರೆ ನೋಡಿ. ಈ ತರ ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ಕ್ಲಾತ್ ಕೊಟ್ಟಿರ್ತಾರೆ. ಪಾಪು ಪೀ ಮಾಡಿದಾಗ ಇದು 2ರಿಂದ 3 ಪೀಸ್ ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಮತ್ತೆ ಇದನ್ನ ರಿಮೂವ್ ಮಾಡಿ ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಪಾಟಿ ಆಗಿರ್ಲಿ, ಪೀ ಆಗಿರ್ಲಿ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರದೊಂದು ಲಂಗೋಟ್ಸ್ ನ ತಗೊಂಡಿದ್ದೀನಿ. ಇದು ಬಂದು ಒಂಥರ ಡೈಪರ್ ಸ್ಟೈಲ್, ಆದ್ರೆ ಡೈಪರ್ ಅಲ್ಲ. ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ಮುಂದೆ ಜಾಸ್ತಿ ಬೇಕಾಗ್ಬೋದು, ನೋಡ್ಕೊಂಡು ಅದಾದ್ಮೇಲೆ ತಗೊಳ್ಳೋಣ ಅಂತ ಅನ್ಕೊಂಡು ಇದು ಸದ್ಯಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದೆರಡನ್ನ ಈ ತರದ್ದು ಪ್ಯಾಂಟ್ಸ್ ಅನ್ನ ತಗೊಂಡಿದ್ದೀನಿ. ಪಾಪುಗೆ ಅಂತ ಹೇಳಿ ಒಂದಿಷ್ಟು ಬಟ್ಟೆಗಳನ್ನ ಕೂಡ ತಗೊಂಡಿದೀವಿ. ಮೊಮ್ಮಗುಗ್ ಹಾಕಕ್ಕೆ ತುಂಬಾ ಕ್ಯೂಟ್ ಆಗಿರೋಂತ ಒಂದಿಷ್ಟು ಬಟ್ಟೆ ತಗೊಂಡಿದೀವಿ. ಈ ತರದ್ದು
ಒಂದು ಒನ್ಸೀಸ್ ಅಂತ ಹೇಳಿ ಕರಿತೀವಲ್ಲ ಆ ತರ. ಈಗ ಡೈಪರ್ಸ್ ಎಲ್ಲ ಹಾಕಿದಾಗ ಈ ತರ ತೆಗೆದು ಪಾಪುಗೆ ಚೇಂಜ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ತುಂಬಾ ಪುಟಾಣಿಯಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ತುಂಬಾ ಇಷ್ಟ ಆಯ್ತು ನನಗೆ ಇದು. ಹಾಗೇನೆ ಫುಲ್ ಒನ್ಸೀಸ್ ಕೂಡ ತಗೊಂಡಿದ್ದೀನಿ ನೋಡಿ ಈ ತರ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪೂರ್ತಿ ಜಿಪ್ ಬಂದಿದೆ, ಲಾಂಗ್ ಜಿಪ್ ಬಂದಿದೆ. ಹಾಗಾಗಿ ಇದನ್ನ ಹಾಕೋದು ತೆಗಿಯೋದು ಪಾಪುಗೆ ತುಂಬಾ ಈಸಿ ಆಗುತ್ತೆ. ಮತ್ತೆ ತುಂಬಾ ಕೋಸಿ ಆಗಿರುತ್ತೆ, ಪ್ಯಾಂಟ್ ಅಟ್ಯಾಚ್ ಇರುತ್ತೆ, ಸಾಕ್ಸ್ ಕೂಡ ಹಾಕೋದ್ ಬೇಕಾಗೋದಿಲ್ಲ, ಪೂರ್ತಿ ಕವರ್ ಆಗಿರುತ್ತೆ ಪಾಪು. ಹಾಗಾಗಿ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಹಾಗೆ ಅದು ತುಂಬಾ ಬೆಚ್ಚಗಿರುತ್ತೆ ಅಂತ ಹೇಳಿ ಈ ತರ ಒಂದು 4 ಲಾಂಗು ಮತ್ತೆ ಶಾರ್ಟ್ 2 ಕೂಡ ತಗೊಂಡಿದೀವಿ. ನನ್ನ ಪ್ಲಾನ್ ಪ್ರಕಾರ ಮೊಮ್ಮಗುಗೆ ಇದು ಹೋಮ್ ಕಮಿಂಗ್ ಡ್ರೆಸ್ ಅಂತ ಹೇಳಿ ನನಗೆ ತುಂಬಾನೇ ಇಷ್ಟ ಆಯ್ತು. ಪ್ರಿಂಟ್ಸು ಮತ್ತೆ ಕಲರು ಎಲ್ಲ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇದನ್ನ ತಗೊಂಡಿದೀವಿ. ಹಾಗೆ ಇನ್ನೊಂದೆರಡು ಅದೇ ತರದ ಒನ್ಸೀಸ್ ಕೂಡ ತಗೊಂಡಿದೀವಿ. ಇದು ಅಷ್ಟೇ ಅನಿಮಲ್ ಪ್ರಿಂಟ್ಸ್ ಇದೆ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ತುಂಬಾ ಕ್ಯೂಟ್ ಆಗಿದೆ. ಈ ತರ ಸೆಟ್ ಅಲ್ಲದೆ ಕೆಲವೊಂದು ಈ ತರ ಫ್ರಂಟ್ ಓಪನ್ ಇರೋಂತ ಶರ್ಟ್ಸ್ ನ ಕೂಡ ತಗೊಂಡಿದೀವಿ. ಯಾಕಂದ್ರೆ ಪಾಪುಗೆ ಹಾಕ್ಸಕ್ಕೆ ಈಸಿ ಆಗಿರ್ಲಿ ಅಂತ ಹೇಳಿ. ಸ್ವೆಟರ್ ಎಲ್ಲ ಹಾಕ್ಸ್ಬೇಕು ಅಂದಾಗ ಈ ತರ ಸ್ಲೀವ್ಲೆಸ್ ಇದ್ರೆ ತುಂಬಾ ಕಂಫರ್ಟಬಲ್ ಆಗಿ ಸ್ವೆಟರ್ಸ್ ನ ಹಾಕ್ಸ್ಬೋದು. ಇದು ಅಷ್ಟೇ ಅನಿಮಲ್ ಪ್ರಿಂಟ್ ಬಂದಿದೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಸಾಫ್ಟ್ ಇದೆ, ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ. ಇದೆಲ್ಲಾನು ಅಷ್ಟೇ ನಾನು ನಿಮ್ಗೆ ಹೇಳ್ದಂಗೆ ಎಲ್ಲ ನಾವು ಆನ್ಲೈನ್ ನಲ್ಲಿ ಶಾಪ್ ಮಾಡ್ಲಿಲ್ಲ, ಆಫ್ಲೈನ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ ಅಂತ ಹೇಳಿ ಹಾಸ್ಪಿಟಲ್ಗೆ ತೋರ್ಸಕ್ ಹೋದಾಗ ಇದೆಲ್ಲಾನು ಶಾಪ್ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಎಕ್ಸ್ಪೀರಿಯನ್ಸ್. ಮನೇಲಿ ಒಂದು ಪಾಪು ಬರುತ್ತೆ ಅಂದಾಗ ಅದಕ್ಕೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಖುಷಿಯಾಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್. ಇದಂತೂ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದು ಬೇಬಿ ಹಗ್ ಬ್ರ್ಯಾಂಡ್, ತುಂಬಾ ಕ್ಯೂಟ್ ಆಗಿದೆ. ಈ ಪ್ರಿಂಟ್ ನನ್ಗೆ ಸಖತ್ ಇಷ್ಟ ಆಯ್ತು. ಸೊ ಇದು ಕೂಡ ಒಂದು ತಗೊಂಡಿದೀವಿ ಪಾಪುಗೆ. ಪಾಪುಗೆ ದಿನ 3 ಬಟ್ಟೆ ಅಂತೂ ಬೇಕೇ ಬೇಕು. ಹಾಗಾಗಿ ಒಂದಿಷ್ಟು ರ್ಯಾಂಡಮ್ ಆಗಿ ಸೈಜ್ ಬೇರೆ ಗೊತ್ತಾಗಲ್ಲ, ಹಾಗಾಗಿ ಸ್ಮಾಲ್ ಸೈಜ್ ನಲ್ಲಿ ರ್ಯಾಂಡಮ್ ಆಗಿ ಸ್ವಲ್ಪ ಒಂದಿಷ್ಟು ಈ ತರ ಶರ್ಟ್ಸ್ ಅನ್ನ ಕೂಡ ತಗೊಂಡಿದೀವಿ. ಇದು ಅಷ್ಟೇ ಎಲ್ಲ ಡಿಫ್ರೆಂಟ್ ಕಲರ್ಸ್ ಪ್ಯಾಟರ್ನ್ ಇರೋ ತರ ಟಾಪ್ಸ್. ಇದೆಲ್ಲ ಬೇಕಾಗುತ್ತಲ್ಲ, ಮಕ್ಕಳು ದಿನ 3 ಸರಿ ಬಟ್ಟೆ ಬದಲಾಯಿಸ್ಬೇಕಾಗತ್ತೆ. ಹಾಗಾಗಿ ಇರ್ಲಿ ಅಂತ ಹೇಳಿ ಎಲ್ಲ ಒಂದಷ್ಟು ಕಲರ್ಸ್ ಶರ್ಟ್ಸ್ ಅನ್ನ ತಗೊಂಡಿದೀನಿ. ಹಾಗೆ ಈ ಶರ್ಟ್ಸ್ ಜೊತೆಗೆ ಹಾಕಕ್ಕೆ ಅಂತ ಹೇಳಿ ಶಾರ್ಟ್ಸ್, ಇದು ಫುಲ್ ಬರೋ ತರ ಒಂದು ಪ್ಯಾಂಟ್. ಹಾಗೆ ಇದು ಎಲ್ಲ ಚಿಕ್ಕದಾಗಿರೋದು ಎಷ್ಟು ಚೆನ್ನಾಗಿದೆ ಅಂತ, ಪುಟಾಣಿ ಶಾರ್ಟ್ಸ್. ಇದು ಕೂಡ ಬೇಕಾಗುತ್ತೆ ಚಳಿ ಇದ್ದಾಗ ಅಂತೆಲ್ಲ ಹೇಳಿ ಈ ತರ ಶಾರ್ಟ್ಸ್ ಅನ್ನ ಒಂದಿಷ್ಟು ತಗೊಂಡು ಇಟ್ಕೊಂಡಿದೀನಿ. ತುಂಬಾ ಈ ತರ ಎಲಾಸ್ಟಿಕ್ ಇರೋದು ತುಂಬಾ ಅರ್ಲಿ ಚಿಕ್ಕ ಪಾಪುಗೆ ಹಾಕಕ್ಕಾಗಲ್ಲ, ಸ್ವಲ್ಪ ಹಾಗೆ ದೊಡ್ಡದಾಗ್ತಾ ಇದನ್ನೆಲ್ಲ ಹಾಕ್ಬೋದು ಅಂತ ಹೇಳಿ ಈ ತರ ಶಾರ್ಟ್ಸ್ ಅನ್ನ ತಗೊಂಡಿದೀವಿ. ನೆಕ್ಸ್ಟ್ ಬಂದು ನಾನು ಈ ತರ ಡ್ರೈ ಶೀಟ್ ನ ಕೂಡ ತಗೊಂಡಿದ್ದೀನಿ. ಇದು ಬಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್, ಪೂರ್ತಿ ಮ್ಯಾಟ್ರೆಸ್ ಹಾಕೋ ಹಾಗೆ ಇದಂತೂ ಬೇಕೇ ಬೇಕು ಮಕ್ಕಳಿರೋ ಮನೆಯಲ್ಲಿ. ಹಾಗೆ ಇದು ಸ್ವಲ್ಪ ಮೀಡಿಯಂ ಸೈಜ್ ನಲ್ಲಿ ತಗೊಂಡಿದ್ದೀನಿ ನಾನು ನೋಡಿ ಈ ತರ. ಇದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್, ಮಕ್ಕಳು ಫ್ರೀ ಮಾಡಿದಾಗ ಕೆಳಗಿರೋಂಥ ಬಟ್ಟೆ ಮತ್ತೆ ಇದು ಎಲ್ಲ ಹಾಳಾಗಬಾರ್ದು ಅಂತ ಹೇಳಿ. ಈ ಸೈಡ್ ಬಂದು ಡ್ರೈ ಫೀಲ್ ಇರುತ್ತೆ, ಮತ್ತೆ ಈ ಕಡೆ ಬಂದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಫೀಲ್ನ. ಹಾಗಾಗಿ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದು ಒಂದು ತಗೊಂಡಿದ್ದೀನಿ. ಏನಾದ್ರು ಮತ್ತೆ ಬೇಕು ಅಂತಂದ್ರೆ ಇನ್ನೊಂದಿಷ್ಟು ತಗೊಳ್ಳೋಣ ಅಂತ ಹೇಳಿ ಸದ್ಯಕ್ಕೆ ನಾನು ಒಂದೇ ಒಂದು ಪೀಸ್ ಅನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ತರ ಒಂದು ಪಾಪುನ ಎತ್ಕೊಳಕ್ಕೆ ಅಂತ ಹೇಳಿ ಬರುತ್ತಲ್ಲ ಕ್ಯಾರಿಯರ್ ಬ್ಯಾಗ್, ಚೆನ್ನಾಗಿದೆ. ಇದು ವಿತ್ ಜಿಪ್ ಬರುತ್ತೆ. ಈಗ ಜಿಪ್ಸ್ ಓಪನ್ ಮಾಡಿದ್ರೆ ಪೂರ್ತಿ ಈ ತರ ಫ್ಲಾಟ್ ಆಗುತ್ತೆ, ಮಲಗಿಸೋದು ಕೂಡ ಯೂಸ್ ಮಾಡಬಹುದು. ಹಾಗೆ ಈ ಜಿಪ್ಸ್ ನ ಕ್ಲೋಸ್ ಮಾಡ್ಕೊಂಡ್ರೆ ಕ್ಯಾರಿ ಬ್ಯಾಗ್ ಆಗುತ್ತೆ ನೋಡಿ ಈ ತರ. ಕ್ಯಾರಿ ಬ್ಯಾಗ್ ಪಾಪು ಚಿಕ್ಕದಿರುವಾಗ ಎತ್ಕೊಳ್ಳೋದು ಯಾರಿಗಾದ್ರೂ ಕಷ್ಟ ಆಗುತ್ತೆ. ಹಾಗೆ ನನ್ನ ಮಗಳು ಫಸ್ಟ್ ಟೈಮ್ ಮದರ್ ಆಗ್ತಾ ಇದ್ದಾಳೆ, ಹಾಗೆ ನಾನು ಫಸ್ಟ್ ಟೈಮ್ ಅಜ್ಜಿ ಆಗ್ತಾ ಇದ್ದೀನಿ. ಚಿಕ್ಕ ಪಾಪುನ ಎತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಕ್ಯಾರಿ ಬ್ಯಾಗು ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂದಾಗ ಎಲ್ಲ. ಸೊ ನಾನು ಇದು ತಗೋಬೇಕು ಅನ್ಕೊಂಡೆ, ಅಷ್ಟರೊಳಗೆ ಕಸಿನ್ ಗಿಫ್ಟ್ ಮಾಡಿದ್ರಿಂದ, ಸೊ ಇದು ಕೂಡ ಸೀಮಂತದಲ್ಲಿ ಗಿಫ್ಟ್ ಆಗಿ ಬಂದದ್ರಿಂದ ಇದು ಕೂಡ ಒಂದು ಯೂಸ್ಫುಲ್ ಐಟಮ್ ಅಂತಾನೆ ಹೇಳ್ಬೋದು. ಇನ್ನೊಂದಿಷ್ಟು ಡ್ರೈ ಶೀಟ್ಸ್ ಇರ್ಲಿ ಬೇಕಾಗುತ್ತೆ, ಮಗು ಮತ್ತೆ ಮತ್ತೆ ಪೀ ಮಾಡ್ತಾ ಇರುತ್ತೆ ಅಂತ ಹೇಳಿ ಈ ತರ ಮೀಡಿಯಂ ಸೈಜ್ ನಲ್ಲಿ ಒಂದು 3 ಡ್ರೈ ಶೀಟ್ಸ್ ಅನ್ನ ಚೆನ್ನಾಗಿದೆ. ಇದು ಅಷ್ಟೇ ಪ್ರಿಂಟ್ಸ್ ಮತ್ತೆ ಕ್ವಾಲಿಟಿ ಎಲ್ಲ ತುಂಬಾ ಸಾಫ್ಟ್ ಆಗಿದೆ. ಈ ತರ ಡ್ರೈ ಶೀಟ್ಸ್ ಅನ್ನ ತಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದೆಲ್ಲ ತುಂಬಾ ಚಿಕ್ಕ ಐಟಮ್ಸ್, ಆದ್ರೆ ಪಾಪು ಆದ ತಕ್ಷಣ ಬೇಕಾಗುತ್ತೆ ಅಂತ ಇದೊಂದು ಪೌಡರ್ ಬಾಕ್ಸ್, ನಾರ್ಮಲ್ ಪೌಡರ್ ಬಾಕ್ಸ್ ಬರುತ್ತಲ್ಲ ಅದೇ ರೀತಿ ಒಂದು ಪೌಡರ್ ಬಾಕ್ಸ್ ನ ಕೂಡ ತೆಗೆದಿಟ್ಕೊಂಡಿದ್ದೀನಿ. ವಿತ್ ಪಾಫ್ ಕೊಟ್ಟಿದ್ದಾರೆ, ಬೇಕಾಗುತ್ತೆ, ಇದು ಯೂಸ್ ಆಗುತ್ತೆ ಪಾಪುಗೆ. ಹಾಗೆ ಸೋಪ್ ಬಾಕ್ಸ್ ಮತ್ತೆ ಇದು ರ್ಯಾಟಲ್, ಪಾಪು ಸೌಂಡ್ ಮಾಡಿದಾಗ ಅಟೆನ್ಷನ್ ಬರಲಿ ಅಂತ ಹೇಳಿ ಇದೊಂದು ರ್ಯಾಟಲ್ ಇಟ್ಕೊಂಡಿದ್ದೀನಿ.
ಬೇಬಿ ನೇಲ್ ಕಟರ್ ಯಾವ್ದು ತಗೋಬೇಕು ಅಂತ ನೋಡ್ತಿರುವಾಗ ಇನ್ನೊಂದು ತರ ಬಫ್ ಮಾಡೋ ತರದೊಂದು ನೇಲ್ ಕಟರ್ ಬರುತ್ತೆ ಅಂತ ಹೇಳಿ ನೋಡಿದ್ವಿ. ಆದ್ರೆ ನನ್ನ ಮಗಳು ತುಂಬಾ ಅದರ ರಿವ್ಯೂಸ್ನೆಲ್ಲ ನೋಡಿ ಹೇಳಿದ್ದು ಅದು ಅಷ್ಟು ಯೂಸ್ಫುಲ್ ಆಗೋದಿಲ್ಲ ಪಾಪುಗೆ, ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬಂದ್ರೆ ಮಾತ್ರ ಯೂಸ್ ಆಗುತ್ತೆ ಅಂತ. ಸೊ ಮಾಮೂಲಿ ರೀತಿಯಾದ 2 ನೇಲ್ ಕಟರ್ಸ್ ನ ತಗೊಂಡಿದ್ದೀನಿ. ಬೇಕನ್ಸಿದ್ರೆ ಅದನ್ನ ಮುಂದೆ ನೋಡ್ಕೊಂಡು ತಗೊಳ್ಳೋಣ ಅಂತ ಹೇಳಿ. ನೆಕ್ಸ್ಟ್ ಐಟಮ್ ಬಂದು ಈ ತರ ಪಾಪುಗೆ ಕಟ್ಟ ತರ ಜಬ್ಲಾ ಅಂತ ಹೇಳಿ ಕರಿತೀವಿ, ನೀವು ಏನ್ ಹೇಳ್ತೀರಾ ಗೊತ್ತಿಲ್ಲ. ಈ ತರದೊಂದು ಸೆಟ್ ನ ತಗೊಂಡಿದ್ದೀನಿ. ಇದು ಮಸ್ಲಿನ್ ಕ್ಲಾತ್ ನಲ್ಲಿ ಇದೆ. ಪಾಪುಗೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ. ಈ ತರ ಕಂಫರ್ಟಬಲ್ ಆಗಿ ಯಾವ ಹೈಟ್ ಬೇಕೋ ಹಾಗೆ ಕಟ್ಬೋದು. ತುಂಬಾ ಬ್ರೀದಬಲ್ ಕ್ಲಾತ್ ಇದು, ತುಂಬಾ ಚೆನ್ನಾಗಿದೆ. ಎಲ್ಲ ಡಿಫ್ರೆಂಟ್ ಪ್ರಿಂಟ್ಸ್ ಅಲ್ಲಿ ಇದೆ. ಆ ತರದೊಂದು ಪೂರ್ತಿ ಸೆಟ್ ತಗೊಂಡಿದ್ದೀನಿ. ಇದು ಬಂದು 0 to 3 months ಸೈಜ್, ಇದೇ ಸ್ಟಾರ್ಟಿಂಗ್ ಸೈಜ್ ಆಗಿರುತ್ತೆ. ಸೊ ಈ ತರದೊಂದು ಸೆಟ್. ಹಾಗೆ ಅದೇ ತರ ಟೈಯಿಂಗ್ ನಲ್ಲಿ ಇದು ಬೇರೆ ಮೆಟೀರಿಯಲ್. ಇದು ಬಂದು ಒಂದು ಲೈಕ್ರಾ ಮೆಟೀರಿಯಲ್ ಅಂತಾರಲ್ಲ, ನಮ್ಮ ಲೆಗಿನ್ಸ್ ಮತ್ತೆ ಟಿ ಶರ್ಟ್ಸ್ ಬರುತ್ತಲ್ಲ ಆ ತರದ ಮೆಟೀರಿಯಲ್. ಇದು ಅಷ್ಟೇ ತುಂಬಾನೇ ಸಾಫ್ಟ್ ಆಗಿದೆ. ಆದ್ರೆ ಸೈಜ್ ವೈಸ್ ಈ ಮಸ್ಲಿನ್ ಕ್ಲಾತ್ ಜಬ್ಲಾಸ್ಗಿಂತ ಇದೊಂದು ಚೂರು ದೊಡ್ಡದಾಗಿದೆ. ಬಟ್ ಕಟ್ಟೋದು ಮಾಡೋದು ಎಲ್ಲ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆ. ಇದು ಅಷ್ಟೇ ಪೂರ್ತಿ ಒಂದು ಸೆಟ್ ಅನ್ನ ತಗೊಂಡಿದ್ದೀನಿ. ಸೊ ದಟ್ ಪಾಪುಗೆ ಹೇಗೆ ಯೂಸ್ ಆಗುತ್ತೋ ಅದನ್ನ ನೋಡ್ಕೊಂಡು ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀವಿ. ಪಾಪುಗೆ ನಾವು ತುಂಬಾ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಿದ್ದು ಜೋಲಿ ಯಾವ ತರ ತಗೋಬೇಕು ಅಂತ. ಕೊನೆಗೆ ಒಂದು ಜೋಲಿಯನ್ನ ಸೆಲೆಕ್ಟ್ ಮಾಡಿ ತಗೊಂಡಿದೀವಿ. ಇದು ಬಂದು ಇದು ಹ್ಯಾಂಗಿಂಗ್ ಕ್ರಾಡಲ್, ಅಂದ್ರೆ ಈ ತರ ಅಟ್ಯಾಚ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಸ್ಪ್ರಿಂಗ್ ಮತ್ತೆ ಈ ತರದ್ದು. ಸೊ ಇದನ್ನ ಈಗ ಹಾಕಿ ಅಟ್ಯಾಚ್ ಮಾಡಿ ಇದಕ್ಕೆ ಕ್ರಾಡಲ್ ಅನ್ನ ಹಾಕೋ ತರ ಈ ತರ ಕ್ರಾಡಲ್ ಇದೆ. ಹಾಗೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಬಿ ಚಾಟನ್ ಅಂತ ಒಂದು ಬ್ರ್ಯಾಂಡ್ ಇದು. ಇದೊಂದು ಕ್ರಾಡಲ್. ಹಾಗೆ ಅದ್ರೊಳಗಡೆಗೆ ಒಂದು ಬೆಡ್ಡಿಂಗ್ ತರದ್ನ ಕೊಟ್ಟಿದ್ದಾರೆ. ಇದು ರಿಮೂವಬಲ್ ಇರೋದು ತುಂಬಾನೇ ಅಡ್ವಾಂಟೇಜ್. ಪಾಪು ಪೀ ಮಾಡಿದ್ರೆ ಅಥವಾ ಸನ್ ಡ್ರೈ ಮಾಡ್ಬೇಕು ಅಂದ್ರೆ ತುಂಬಾ ಈಸಿಯಾಗಿ ತೆಗೆದು ಇದನ್ನ ಹೊರಗಡೆ ವಾಶ್ ಮಾಡಿ ಒಣಗಾಕ್ಬೋದು. ಸೊ ಇದು ಇದ್ರ ಒಳಗಡೆ ಹಾಕೋ ತರ ಒಂದು ಕ್ರಾಡಲ್ಗೆ. ಹಾಗೆ ಇದು ಸೆಟ್ ಅಲ್ಲೇನೆ ಒಂದು ಮಸ್ಕಿಟೋ ನೆಟ್ ಕೊಟ್ಟಿದ್ದಾರೆ. ಅದು ತುಂಬಾನೇ ಖುಷಿ ಆಯ್ತು ನನಗೆ, ಯಾಕಂದ್ರೆ ಪಾಪು ಕ್ರಾಡಲ್ ಅಲ್ಲಿ ಇದ್ದಾಗ ಸೊಳ್ಳೆ ಏನಾದ್ರು ಕಚ್ಚಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇದೊಂದು ಸಾಫ್ಟ್ ಆಗಿರೋಂತ ಒಂದು ಮಸ್ಕಿಟೋ ನೆಟ್. ಕ್ರಾಡಲ್ ನ ಫಿಕ್ಸ್ ಮಾಡಿ ಅದ್ರ ಸುತ್ತ ಒಂದು ನೆಟ್ ನ ಹಾಕ್ಬಿಡ್ಬೋದು. ನಾನು ಇದ್ರ ಬೈಯಿಂಗ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇದನ್ನ ಹೇಗೆ ಅಸೆಂಬಲ್ ಮಾಡೋದು ಅಂತ ಹೇಳಿ ನೀವು ಅದರಲ್ಲಿ ನೋಡಿ. ನಿಮ್ಗೂ ಏನಾದ್ರು ಯೂಸ್ ಆಗುತ್ತೆ ಅಂತಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದೊಂದು ಪೂರ್ತಿ ಬೇಬಿ ಬೆಡ್ ಸೆಟ್. ಫಸ್ಟ್ ಬಂದು ಈ ತರದೊಂದು ಬೆಡ್ ಇದೆ. ಇದೊಂದು ತುಂಬಾ ಅಡ್ವಾಂಟೇಜ್ ಅನ್ನಿಸ್ತು, ಯಾಕಂದ್ರೆ ಇದು ಅಟ್ಯಾಚ್ಡ್ ಮಸ್ಕಿಟೋ ನೆಟ್ ಬಂದಿದೆ. ಪಾಪುನ ಮಂಚದ ಮೇಲೆ ಮಲಗಿಸ್ಕೊಂಡಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ತರ ಜಿಪ್ ಓಪನ್ ಮಾಡಿ ಈಸಿಯಾಗಿ ಮಲಗಿಸ್ಬೋದು. ಹಾಗೆ ಜಿಪ್ ಕ್ಲೋಸ್ ಮಾಡಿದ್ರೆ ಮಸ್ಕಿಟೋಸ್ ಕೂಡ ಕಚ್ಚೋದಿಲ್ಲ. ಹಾಗಾಗಿ ಇದೊಂಥರ ತುಂಬಾನೇ ಚೆನ್ನಾಗಿದೆ. ಆದ್ರೆ ತುಂಬಾ ದೊಡ್ಡ ಪಾಪು ಆಗೋವರೆಗೂ ಯೂಸ್ ಆಗಲ್ಲ. ಅಟ್ಲೀಸ್ಟ್ ಒಂದು 5 months 6 months ವರ್ಗು ಅಂತೂ ಇದು ಸರ್ವ್ ಆಗುತ್ತೆ. ಇದೊಂದು ಬೇಬಿ ಬೆಡ್. ಇದು ಅಡ್ವಾಂಟೇಜ್ ಏನಂದ್ರೆ ಎಲ್ಲಾದ್ರೂ ಟ್ರಾವೆಲ್ ಹೋಗೋದಾದ್ರೆ ಮತ್ತೆ ಮಸ್ಕಿಟೋ ನೆಟ್ ಅದು ಎಲ್ಲ ಎತ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಇದನ್ನ ಫೋಲ್ಡ್ ಮಾಡಿ ಹೀಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು ಫಸ್ಟ್ ಐಟಮ್. ಹಾಗೇನೆ ನೆಕ್ಸ್ಟ್ ಬಂದು ಈ ತರ ಪಿಲ್ಲೋಸ್ ಮತ್ತೆ ಈ ತರ ಒಂದು ಹಾಸೋದಿಕ್ಕೆ ಮಂಚದ ಮೇಲೆ ಪಾಪುನ ಮಲಗಿಸುವಾಗ ಒಂದು ಸಾಫ್ಟ್ ಕುಶನ್ ಇರೋ ತರ ಈ ತರ ಒಂದು ಹಾಸೋದಿಕ್ಕೆ. ಹಾಗೆ ಇದಕ್ಕೆ ಸೆಟ್ ಆಗೋ ಹಾಗೆ 2 ಕ್ಯೂಟ್ ಪಿಲ್ಲೋಸ್ ನ ಕೊಟ್ಟಿದ್ದಾರೆ, ಸೈಡ್ ಪಿಲ್ಲೋಸ್ ಈ ತರ. ಇದು ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಪ್ರಿಂಟ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಸೆಟ್ ಅಲ್ಲೇ ಬಂದಿದೆ ಅಂತ ಹೇಳಿ. ಸೊ ಅದಕ್ಕೆ ಇನ್ನ 2 ಪಿಲ್ಲೋಸ್ ಕೊಟ್ಟಿದ್ದಾರೆ ಚಿಕ್ಕದು ಈ ತರ. ಜೊತೆಗೆ ಒಂದು ಈ ತರ ಯು ಶೇಪ್ ಪಿಲ್ಲೋ ಕೂಡ ಕೊಟ್ಟಿದ್ದಾರೆ, ನೆಕ್ ಪಿಲ್ಲೋ. ಇದು ಅಷ್ಟೇ ತುಂಬಾ ಸಾಫ್ಟ್ ಹೈ ಕ್ವಾಲಿಟಿ ಅಂತ ಹೇಳೋದಿಲ್ಲ, ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಈ ಸೆಟ್ ನಲ್ಲಿ ಅಂತ ಅನ್ಸಿದ್ದು ನನಗೆ ಇದು. ಯಾಕಂದ್ರೆ ಮಸ್ಕಿಟೋ ನೆಟ್ ಇರೋದ್ರಿಂದ. ಸೊ ಇದೊಂದು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಐಟಮ್ ಬಂದು ಈ ತರ ಒಂದು ರೌಂಡ್ ಬೆಡ್ ಚೆನ್ನಾಗಿದೆ ಅಲ್ವಾ ನೋಡಿ. ಒಂದು ರೌಂಡ್ ಬೆಡ್ ಈ ತರ ಇದನ್ನ ಪುಲ್ ಮಾಡಿ ಬೆಡ್ ಮಾಡ್ಕೋಬಹುದು. ಪಾಪು ಎಲ್ಲೂ ಹೊರಳಾಡಲ್ಲ. ಸೊ ಅಲ್ಲೇ ಮಲ್ಕೊಳಕ್ಕೆ ಚೆನ್ನಾಗಿರುತ್ತೆ. ಮತ್ತೆ 2 ಪುಟಾಣಿ ಕ್ಯೂಟ್ ಆಗಿರೋ ಸ್ಟಾರ್ ಶೇಪ್ ಪಿಲ್ಲೋಸ್ ಕೂಡ ಕೊಟ್ಟಿದ್ದಾರೆ ಇದರ ಸೆಟ್ ನಲ್ಲಿ. ಅಂಡ್ ಲಾಸ್ಟ್ ಬಂದು ಈ ಸೆಟ್ ನಲ್ಲಿ ಕೂಡ ಒಂದು ಕ್ಯಾರಿ ಬ್ಯಾಗ್ ಬಂದಿದೆ ನೋಡಿ. ಹೀಗೆ ನಾನು ಆಗ್ಲೇ ತೋರಿಸಿದ್ನಲ್ಲ ಈ ತರ ರೆಡ್ ಕಲರ್ ಕ್ಯಾರಿ ಬ್ಯಾಗ್, ಇದೇ ತರ ಇದ್ರಲ್ಲಿ ಕೂಡ ಒಂದು ಕ್ಯಾರಿ ಬ್ಯಾಗ್ ಬಂದಿದೆ. ಸೊ ಸದ್ಯಕ್ಕೆ ನಾವು ಪಾಪುಗೆ ಅಂತ ಹೇಳಿ ಇದಿಷ್ಟು ಐಟಮ್ಸ್ ಅನ್ನ ತಗೊಂಡಿದೀವಿ. ಹಾಗೆ ಹೊಸ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಕಸಿನ್ಸ್ ಇಂದ ಕೂಡ ಒಂದಿಷ್ಟು ಬಟ್ಟೆಗಳನ್ನ ನಾನು ತೆಗೆದಿಟ್ಕೊಂಡಿದೀನಿ. ಹಾಗೇನೆ ಪಾಪು ಕ್ಲಾತ್ಸ್ ನ ವಾಶ್ ಮಾಡಕ್ಕೆ ಅಂತ ಹೇಳಿ ಬೇಬಿ ಹಗ್ದು ಒಂದು ಡಿಟರ್ಜೆಂಟ್ ಕೂಡ ತಗೊಂಡಿದ್ದೀನಿ. ಪ್ರಾಬಬ್ಲಿ ಅದನ್ನ ಕೆಳಗಡೆ ಮರ್ತೋಗಿದ್ದೀನಿ. ಅದು ಯಾವ ತರ ಡಿಟರ್ಜೆಂಟ್ ಅಂತ ಹೇಳಿ ನಾನು ಇಲ್ಲಿ ನಿಮ್ಗೆ ಆಡ್ ಮಾಡ್ತೀನಿ.
ಅದನ್ನ ಕೂಡ ಚೆಕ್ಔಟ್ ಮಾಡಿ. ಯಾಕಂದ್ರೆ ನಾವು ಯೂಸ್ ಮಾಡೋಂಥ ಡಿಟರ್ಜೆಂಟ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಅದನ್ನ ಪಾಪು ಬಟ್ಟೆಗೆ ಹಾಕೋದು ಅಷ್ಟು ಏನು ಸೂಕ್ತ ಅಲ್ಲ. ಜೊತೆಗೆ ಒಂದು ಸ್ಯಾವ್ಲಾನ್ ಕೂಡ ಅಷ್ಟೇ ಒಂದು ಡಿಸ್ಇನ್ಫೆಕ್ಟೆಂಟ್ ಡಿಟರ್ಜೆಂಟ್ ಅನ್ನೋ ತರದ ಒಂದು ಲಿಕ್ವಿಡ್ ಅನ್ನ ತಗೊಂಡಿದ್ದೀನಿ. ಎರಡೂ ನಾನು ನಮ್ಮ ಯುಟಿಲಿಟಿಯಲ್ಲಿ ಮರ್ತು ಹೋಗ್ಬಿಟ್ಟಿದ್ದೀನಿ. ಅದೆರಡನ್ನೂ ಕೂಡ ನಾನು ಆಡ್ ಮಾಡ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಗೆ ಬರ್ತಾ ಇರೋ ನಮ್ಮ ಮುದ್ದು ಪಾಪುಗೆ ನಾವು ಇದಿಷ್ಟೆಲ್ಲಾನು ತಗೊಂಡಿದ್ದೀವಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.